ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೆಣ್ಮಕ್ಳು ಅಂದಮೇಲೆ ಈ ಒಂದು 10 ವರ್ಷ ದಾಟಿದ ಮೇಲೆ ಹೆಣ್ಮಕ್ಳು ಇದಕ್ಕೆ ಬರ್ತಾರೆ. ಅಂದರೆ ಅವರು ಋತುಮತಿ ಆಗೋ ಟೈಮು, ಅವರು ಮೆಚೂರ್ಡ್ ಆಗೋ ಟೈಮು. ತಾಯಿದಿರಾದವರು ತುಂಬಾ ಕೇರ್ಫುಲ್ ಆಗಿರಬೇಕು. 10 ವರ್ಷ, ಈಗ 10 ವರ್ಷಕ್ಕಿಂತ ಕಡಿಮೆ ಏಜಲ್ಲೇ ಆಗ್ತಾಯಿದ್ದಾರೆ. ಯಾಕೆ ಅಂತ ಅಂದರೆ ಈಗಿನ ಫಾಸ್ಟ್ ಫುಡ್ಗಳು, ಈ ಜಂಕ್ ಫುಡ್ಗಳು ಈ ಥರ ತಿನ್ನೋದ್ರಿಂದ ಆಲ್ಮೋಸ್ಟು ಹೆಣ್ಮಕ್ಳುಗಳು ಹಾರ್ಮೋನ್ಸು ಚೇಂಜ್ ಆಗಿ ಈ ಥರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗೆ ಆದಷ್ಟು ಕೇರ್ಫುಲ್ಲಾಗಿ ಮಕ್ಕಳಿಗೆ ಸ್ವಲ್ಪ ಹೆಣ್ಮಕ್ಳನ್ನ ಹೆತ್ತಿರೋರು ಸ್ವಲ್ಪ ಆದಷ್ಟು ಮಕ್ಕಳಿಗೆ ತಿಳುವಳಿಕೆಯಿಂದ ಹೇಳ್ಕೊಡಿ. ಈ ರೀತಿಯಾಗಿ ಮನೇಲಿ ಒಂದು ಸ್ವಲ್ಪ ಪೇರೆಂಟ್ಸ್ಗಳು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಹಾಗೆ ಈ ನಮ್ಮ ಸಂಪ್ರದಾಯ ಏನಪ್ಪ ಅಂತ ಅಂದರೆ ಮುಟ್ಟಾಗಿದ ತಕ್ಷಣನೇ ಸ್ನಾನ ಮಾಡಬೇಕು. ಹೌದು, ಅವಾಗೆಲ್ಲ ಈ ಕೆಲವೊಂದು ಕಡೆ ಈಗೂ ಕೂಡ ಮನೆಯಿಂದ ಹೊರಗಡೆ ಅಂದರೆ ಊರಿಂದನೇ ಹೊರಗಡೆ ಆಗ್ತಾರೆ. ಪ್ರೆಗ್ನೆಂಟ್ ಆದರೆ ಅಂದರೆ ಡೆಲಿವರಿ ಆದಮೇಲೂ ಕೂಡ ಅವ್ರನ್ನ ಊರಿಂದ ಹೊರಗಡೆ ಆಗ್ತಾರೆ. 3 ತಿಂಗಳು 5 ತಿಂಗಳು ಕೆಲವೊಂದು ಇದರಲ್ಲಿ ಸೇರಿಸ್ಕೊಳ್ಳೋದೇ ಇಲ್ಲ. ಚಿತ್ರದುರ್ಗದ ಕಡೆ ಒಂದು ಹಳ್ಳಿ ಇದೆ, ಅಲ್ಲೆಲ್ಲ ಈಗೂ ಕೂಡ ಅವರು ಮಂತ್ಲಿ ಪೀರಿಯಡ್ಸ್ ಏನಾಗ್ತಾರೋ ಅವ್ರನ್ನ ಖಂಡಿತವಾಗ್ಲೂ 3 ದಿವಸ ಅವ್ರನ್ನ ಹೊರಗಡೆ ಇಡ್ತಾರಂತೆ. ಹೊರಗಡೆ ಅವಾಗೆಲ್ಲ ಹೊರಗಡೆ ಇಡ್ತಾ ಇದ್ರು. ಏನಕ್ಕೆ ಅಂತ ಅಂದರೆ ಹೆಣ್ಣುಮಕ್ಕಳು ಡೇಟ್ ಆದಾಗ ಮುಟ್ಟಾದಾಗ ಅವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ, ತುಂಬ ಕೆಲಸ ಮಾಡ್ತಾರೆ. ಅದನ್ನು ಅವರು ಹೇಳ್ಕೊಳ್ಳೋದಕ್ಕಾಗಲ್ಲ. ಅವಾಗೆಲ್ಲ ಜಾಸ್ತಿ ಹೆಣ್ಮಕ್ಳು ನೋವು ಕಷ್ಟ ಅಂತಲೇ ಹೇಳ್ಕೊತಿರ್ಲಿಲ್ಲ. ಯಾಕೆಂದರೆ ಕೆಲಸ 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 ಅಂತ ಅಷ್ಟೇ ಬ್ಯುಸಿ ಆಗ್ಬಿಟ್ಟಿರೋರಂತೆ. ಅವಾಗೆಲ್ಲ ಹೇಳ್ಕೊಂಡ್ರು ಕೂಡ ಯಾರೂ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಹಾಗೆ ಒಂದು ರೀತಿ ನೀತಿನ ಒಂದು ಸೃಷ್ಟಿ ಮಾಡಿಬಿಟ್ರು. ಅದು ಯಾರೋ ಮಾಡಿದ್ದು ಅಂತ ಅಂದರೆ ಹಿರಿಯರು ಮಾಡಿದ್ರು. ಅದು ಯಾವುದೋ ಒಂದು ರೀಸನ್ ಇರುತ್ತೆ. ಆ ರೀಸನ್ನು ನಮಗೆ ಸೈನ್ಸಲ್ಲಿ ಏನಕ್ಕೆ ಮಾಡಿದರು ಅಂತ ತಿಳ್ಕೊಬೇಕು ಅಂತ ಅಂದರೆ 3 ದಿವಸ ಏನಿರುತ್ತೆ ಹೆಣ್ಮಗು ಒಂದು ಹೊಟ್ಟೆ ನೋವಿಂದ ತುಂಬನೇ ಮೈಕೈ ನೋವಿಂದ ಕಷ್ಟನ ಅನುಭವಿಸ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳನ್ನ 3 ದಿವಸ ಆಚೆ ಇಕ್ಕಿ ಅವಳಿಗೆ 3 ದಿವಸ ರೆಸ್ಟ್ ಕೊಟ್ಟರೆ ಅವಳು ತಿಂದು ಮಲಗಿ ರೆಸ್ಟ್ ಮಾಡಲಿ, ಅಷ್ಟೇ, ಬೇರೆ ಏನು ಕೆಲಸ ಕೊಡಬಾರ್ದು ಅನ್ನೋದು ಒಂದು ಸಂಪ್ರದಾಯನ ಮಾಡ್ಕೊಂಬಂದರು. ಈಗಿನಿದ್ರಲ್ಲಿ ಯಾರು ಕೂಡ ಮುಟ್ಟಾದ್ರೂ ಕೂಡ ಯಾರು ಒಳಗಡೆ ಬಂದು ಸ್ನಾನ ಮಾಡಲ್ಲ, ಇಲ್ಲ ಗಂಜಲ ಹಾಕ್ಕೊಳ್ಳಲ್ಲ, ಏನು ಮಾಡಲ್ಲ. ಆಫೀಸ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಒಂದು ಪ್ಯಾಡ್ ತಗೊಂಡು ಹಂಗೆ ಹಾಕ್ಕೊಂಡು ಬರೋ ಅಂಥದ್ದು. ಯಾಕೆ ಅಂತಂದರೆ ಈಗಿನ ಪರಿಸ್ಥಿತಿನೇ ಹಂಗಿರೋದ್ರಿಂದ ಯಾರು ಕೂಡ ಮನೆಯಲ್ಲಿ ಪೇರೆಂಟ್ಸ್ ಆದವರು ಹೇಳ್ಕೊಡ್ಬೇಕು ಮಕ್ಕಳಿಗೆ. ನೀವು ಡೇಟ್ ಆಗಿದ ತಕ್ಷಣ, ಪೀರಿಯಡ್ಸ್ ಆಗಿದ ತಕ್ಷಣ ನೀವು ಒಂದು ತಲೆ ಮೇಲೆ ಸ್ನಾನ ಮಾಡ್ಕೊಳ್ಳಿ, 3 ದಿವಸ ಕಂಪಲ್ಸರಿ ಸ್ನಾನ ಮಾಡಬೇಕು ನೀವು ಅಂತ ಹೇಳ್ಕೊಡಲ್ಲ. ಮುಂಚೆ ಎಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಪೀರಿಯಡ್ಸ್ ಆದಾಗ ಗೊತ್ತಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅಮ್ಮ ಎಲ್ಲ ಬಂದು 3 ಜಗ್ಗು ನೀರು ಹಾಕಿ ನೀವು ಸ್ಟಾರ್ಟಿಂಗು ಏನಿರುತ್ತೋ ಆವಾಗ ನಾವು ಸೀಗೆಕಾಯಿ ಏನು ಬಳಸೋ ಹಾಗಿಲ್ಲ, ಹಾಗೆ ದಬ ನೀರನ್ನ ಹುಯ್ಕೊಂಡು ಬರಬೇಕಾಯಿತು. ಆ ಥರ ಎಲ್ಲ ಹೇಳ್ಕೊಡ್ತಾಯಿದ್ರು. ಹಾಗೆ ನಮ್ಮನ್ನು ದೇವ್ರ ಮನೆಗೆ ಕೂಡ ಸೇರಿಸ್ತಾ ಇರಲಿಲ್ಲ. ನಮ್ಮ ಸಂಪ್ರದಾಯ ಇರೋ ಅಂಥದ್ದೇ ಅದು 3 ದಿವಸ. ಅಟ್ಲೀಸ್ಟ್ ತಾಯಿ ಆದಮೇಲೆ ಒಂದು 3 ದಿವಸ ಇರುತ್ತೆ. ಹಾಗೆ ಈ ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು ಇನ್ನೂ ಇರ್ತಾರಲ್ಲ ಅಂಥವ್ರಿಗೆ 7 ದಿವಸ 9 ದಿವಸ ತನಕ ಇಲ್ಲ 5 ದಿವಸ ತನಕ ದೇವ್ರ ಮನೆಗೆ ಹೋಗಬಾರ್ದು ಅನ್ನೋದು ಒಂದು ಪದ್ಧತಿ ಇರೋವಂಥದ್ದು. ನಮ್ಮ ಸಂಪ್ರದಾಯನ ನಾವು ಪಾಲಿಸಲೇಬೇಕಾಗತ್ತೆ. ಹಾಗೆ ಮಕ್ಕಳಾಗಿರೋರು 3 ದಿವಸ ಕಂಡೀಷನ್ನಾಗಿ ಹೊರಗಡೆ ಇರಬೇಕು. ಹೊರಗಡೆ ಇರಬೇಕು ಅಂತಲೇ ದೇವ್ರ ಮನೆಯಿಂದ ಹೊರಗಡೆ ಇರಬೇಕಾಗತ್ತೆ. ಇದು ನಮ್ಮ ಇದರಲ್ಲಿ ಪಾಲಿಸ್ಕೊಂಡು ಬಂದಿರೋವಂಥದ್ದು. ಹಾಗೆ ಆದಷ್ಟು ರೆಸ್ಟ್ ಮಾಡಬೇಕು ಅಂತ ಅಂದರೆ ನಮ್ಮ ಈಗಿನ ಪರಿಸ್ಥಿತಿಲಿ ಯಾರು ಕೂಡ ಗಂಡ್ಮಕ್ಳು ರೆಸ್ಟ್ ಕೊಡೋದೇ ಇಲ್ಲ. ಯಾರೋ ತುಂಬ ಅಪರೂಪ ರೆಸ್ಟ್ ಕೊಡ್ತಾರೆ. ಅವ್ರ ಮನೆಯಲ್ಲಿ ತುಂಬ ಇದು ಮಾಡ್ತಾರೆ ಅಂದರೆ ಅವ್ರು ಪುಣ್ಯವಂತರು. ಅವರು ನಿಜವಾಗ್ಲೂ ಒಂದು ದೇವ್ರ ಹತ್ರ ಒಂದು ಹೂವು ನನಗೆ ಎಕ್ಸ್ಟ್ರಾ ಬೇಕು ಕೊಡಪ್ಪ ಅಂತ ಕೇಳ್ಕೊಂಬಂದ್ಬಿಟ್ಟಿರ್ತಾರೆ. ನಮಗಂತೂ ಅಂಥ ಅದೃಷ್ಟ ಇಲ್ಲ. ಯಾಕಂದರೆ ಮನೇಲಿ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದು ಟೈಮಿಗೆ ಸರಿಯಾಗಿ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಇವೆಲ್ಲ ಮಾಡಬೇಕು. ಅದರಿಂದ ನಮಗೆ ಇಂಥ ಇದೆಲ್ಲ ಇಲ್ಲ. ಕೆಲವ್ರ ಮನೇಲಿ ಗಂಡಸ್ರುಗಳು ಅರ್ಥ ಮಾಡ್ಕೊತಾರೆ, ಎಲ್ಲ ಗಂಡಸ್ರಿಗೂ ಸೇರಿಸಿ ಹೇಳಲ್ಲ. ಎಲ್ಲ ಗಂಡಸ್ರುಗಳೂ ಹಾಗೆ ಇರಲ್ಲ, ಇಲ್ಲ ಎಲ್ಲ ಹೆಣ್ಮಕ್ಳುಗಳೂ ಹಾಗೆ ಇರಲ್ಲ.
ಈ ರೀತಿಯಾಗಿ ಸ್ವಲ್ಪ ಅವರಿಗೆ ಆ ಮೈನಲ್ಲಿ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ ಕಾರಣದಿಂದ ಆವಾಗಿನ ಪರಿಸ್ಥಿತಿಲಿ 3 ದಿವಸ ರೆಸ್ಟ್ ಕೊಡೋರು. ಆವಾಗ ತುಂಬನೇ ಅವ್ರಿಗೆ ಒಂಥರ ಫೀಲ್ ಏನೋ ಒಂಥರ ಸಮಾಧಾನ ಆಗಿ 3 ದಿವಸ ರೆಸ್ಟ್ ತಗೊಂಡು ಅವರು 3ನೇ ದಿವಸಕ್ಕೆ ಸ್ನಾನನ ಮಾಡ್ಕೊಳ್ಳೋರು. ಅವಾಗೆಲ್ಲ 3 ದಿವಸದ ತನಕ ಸ್ನಾನ ಮಾಡ್ತಿರ್ಲಿಲ್ಲ. ಆಗಿದ್ದು 3 ದಿವಸದ ತನಕನೂ ಆಚೆ ಇದ್ದು 3ನೇ ದಿವಸಕ್ಕೆ ಸ್ನಾನ ಮಾಡಿಕೊಂಡು ಒಳಗಡೆ ಬರೋ ಅಂಥ ಪದ್ಧತಿನ ಇಟ್ಕೊಂಡಿದ್ರು. ಈಗ ಈ ಥರ ಒಂದು ಸಂಪ್ರದಾಯನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಸಂಪ್ರದಾಯ ಇನ್ನೂ ಇರೋದ್ರಿಂದ ಅಲ್ಪ ಸ್ವಲ್ಪ ಉಳ್ಕೊತಾ ಇದೆ. ಅದನ್ನು ಕೂಡ ಎಲ್ಲರೂ ಖಂಡಿತವಾಗ್ಲೂ ಇದು ಮಾಡಬೇಡಿ. ಅದರಲ್ಲಿ ಪೀರಿಯಡ್ಸ್ ಆಗಿದ ತಕ್ಷಣ ಹೆಣ್ಮಕ್ಳು ಅಲ್ಪ ಸ್ವಲ್ಪ ಗಂಜಲನ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಸ್ವಲ್ಪ ಏನೇನೋ ಮನೆಯಲ್ಲಿ ಬೆಡ್ಶೀಟು ಅದೆಲ್ಲ ಏನಿದೆ ಅದನ್ನೆಲ್ಲ 3 ದಿವಸ ಆದಮೇಲೆ ಸ್ವಲ್ಪ ಒಗ್ದಾಕೋದು ಅವನ್ನೆಲ್ಲ ಮಾಡಲೇಬೇಕಾಗುತ್ತೆ. ಹಾಗೆ ಮನೆಗೆ ಸ್ವಲ್ಪ ಆಮೇಲೆ ಉಪ್ಪು ಮತ್ತು ಗಂಜಲನ ಹಾಕ್ಕೊಂಡು ಮನೆ ಒರೆಸೋದ್ರಿಂದ ಇದು ಕೂಡ ನಮಗೆ ಏನು ತೊಂದರೆ ಆಗಲ್ಲ. ಹಾಗೆ ಹೆಣ್ಮಕ್ಳು ಕೂಡ ಹುಷಾರಾಗಿರಬೇಕು, ಆದಷ್ಟು ಈ ಟೈಮಲ್ಲಿ ಹುಷಾರಾಗಿರಬೇಕು ಅಂತ ಹೇಳ್ತಾ ಪೌಷ್ಟಿಕವಾದ ಆಹಾರಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.